Welcome back, dear students. Moving elements topic ಮಾಡ್ತಾ ಇದ್ವಿ ಅಲ್ಲ. Yes. So HTML part ಆಗಿತ್ತು. HTML part ಅಲ್ಲಿ ಏನ್ ಮಾಡಿದ್ವಿ? ಒಂದು ಇಮೇಜ್ ಹಾಕೊಂಡಿದೀವಿ. ಮತ್ತೆ ಎರಡು ಟೆಕ್ಸ್ಟ್ ಬಾಕ್ಸ್, ಒಂದು ಲೆಫ್ಟ್ ಕೋಆರ್ಡಿನೇಟ್ ಗೆ ಇನ್ನೊಂದು ಟಾಪ್ ಕೋಆರ್ಡಿನೇಟ್ ಗೆ ಆರ್ ಎಕ್ಸ್ ಕೋಆರ್ಡಿನೇಟ್ ಅಂಡ್ ವೈ ಕೋಆರ್ಡಿನೇಟ್. ಸೊ ಅದ್ರ ಕೆಳಗೆ ಒಂದು ಕಮಾಂಡ್ ಬಟನ್ ಹಾಕಿದೀವಿ. ಆ ಕಮಾಂಡ್ ಬಟನ್ಗೆ ಕ್ಯಾಪ್ಷನ್ ಏನ್ ಕೊಟ್ಟಿದೀವಿ, ಮೂವ್ ಇಟ್ ಅಂತ ಹೇಳಿ. ಮತ್ತೆ ಅದರದ್ದು ಆನ್ ಕ್ಲಿಕ್ ಇವೆಂಟ್ಗೆ ಒಂದು ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ. ಆ ಫಂಕ್ಷನ್ ನೇಮ್ ಏನು, ಮೂವ್ ಅಂತ ಹೇಳಿ. ಸೊ ಆ ಫಂಕ್ಷನಿಗೆ ನಾವು 3 ಆರ್ಗ್ಯುಮೆಂಟ್ ಪಾಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಆರ್ಗ್ಯುಮೆಂಟ್ ಬಂದು ದಿ ಆಕ್ಚುಯಲ್ ಇಮೇಜ್, ಮತ್ತೆ ಸೆಕೆಂಡ್ ಆರ್ಗ್ಯುಮೆಂಟ್ ಬಂದು ಲೆಫ್ಟ್ ಕೋಆರ್ಡಿನೇಟ್. ಈ ಲೆಫ್ಟ್ ಕೋಆರ್ಡಿನೇಟ್ ಈ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಇರುತ್ತೆ, ರೈಟ್. ಮತ್ತೆ ಥರ್ಡ್ ಆರ್ಗ್ಯುಮೆಂಟ್ ಬಂದು ಈ ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಇದೆ. ಸೊ ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್ ಐಡಿ ಏನು, ಟಿ ಕೋಆರ್ಡಿನೇಟ್ ಅಂತ ಹೇಳಿ. ಸೊ ಅದನ್ನೇ ಇಲ್ಲಿ ಪಾಸ್ ಮಾಡ್ತಾ ಇದೀವಿ. ಓಕೆ, ಈಗ ಸ್ಕ್ರಿಪ್ಟ್ ಬರೆಯೋಣ. ಸ್ಕ್ರಿಪ್ಟ್ ನಮ್ಮ ಫಂಕ್ಷನ್ ನೇಮ್ ಏನು, ಫಂಕ್ಷನ್ ಮೂವ್. ಓಕೆ, ಸೊ ಇದು 3 ಆರ್ಗ್ಯುಮೆಂಟ್ ತಗೊಳ್ಳೋದ್ರಿಂದ ಆ 3 ಆರ್ಗ್ಯುಮೆಂಟ್ ನಾ ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಲೆಟ್ ಇಟ್ ಬಿ ಇಮೇಜ್, ದೆನ್ ನ್ಯೂ ಟಾಪ್ ಮತ್ತೆ ನ್ಯೂ ಲೆಫ್ಟ್, ರೈಟ್. ಓಪನ್ ಫ್ಲವರ್ ಬ್ರಾಕೆಟ್ ಮತ್ತೆ ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್. ಆಮೇಲೆ ಇಲ್ಲಿ 3 ಲೈನ್ ಕೋಡ್ ಬರೋದು. ವೆರಿ ಸಿಂಪಲ್ ಪ್ರೋಗ್ರಾಮ್. ನಿಮ್ಗೆ ಇಲ್ಲೇನು ಅಂತಂದ್ರೆ ಯಾವುದು ಲೆಂತಿ ಪ್ರೋಗ್ರಾಮ್ಸ್ ಇಲ್ಲ, ಆಯ್ತಾ. ಲೆಂತಿ ಪ್ರೋಗ್ರಾಮ್ಸ್ ಇಲ್ಲ. ಆಮೇಲೆ ಎಲ್ಲ ಇರೋ ಬಿಲ್ಟ್ ಇನ್ ಫಂಕ್ಷನ್ಸ್ ನೇ ಕಾಲ್ ಮಾಡ್ತೀವಿ ಮೋಸ್ಟ್ ಆಫ್ ದಿ ಪ್ರೋಗ್ರಾಮ್ಸ್ ಅಲ್ಲಿ. ಓಕೆ, ಸೊ ವೇರಿಯಬಲ್ ಡಾಮ್ ಈಕ್ವಲ್ಸ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ, ಆಯ್ತಾ. ಬೈ ಐಡಿ ಇಮೇಜ್ ಡಾಟ್ ಸ್ಟೈಲ್. ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಈ ಸ್ಟೈಲ್ ಅನ್ನೋದ್ರೊಳಗೆ ಒಂದು ಇಮೇಜ್ ಎಲ್ಲಾ ಆಟ್ರಿಬ್ಯೂಟ್ ಸಿಗುತ್ತೆ ನಮ್ಗೆ. ಎಲ್ಲಾ ಆಟ್ರಿಬ್ಯೂಟ್ ಎಲ್ಲಾ ವ್ಯಾಲ್ಯೂಸ್ ಸಿಗುತ್ತೆ. ಓಕೆ, ದೆನ್ ಡಾಟ್ ಟಾಪ್ ಈಕ್ವಲ್ಸ್, ಈಗ ಒಂದು ಇಮೇಜ್ ಏನಿದೆ ಯಾವುದೋ ಒಂದು ಪೊಸಿಷನ್ ಅಲ್ಲಿ ಇರುತ್ತೆ, ಆ ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ಗೆ ಮೂವ್ ಮಾಡ್ತಾ ಇದೀವಿ. ಓಕೆ, ಆ ಹೊಸ ಪೊಸಿಷನ್ ಎಲ್ಲಿ ಕೊಡ್ತಾ ಇರ್ತೀವಿ ಅಂತಂದ್ರೆ ಈ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡ್ತೀವಿ, ಆಯ್ತಾ. ಎಕ್ಸಿಕ್ಯೂಟ್ ಮಾಡಿದಾಗ ಗೊತ್ತಾಗತ್ತೆ ನಿಮ್ಗೆ. ಡಾಮ್ ಡಾಟ್ ಟಾಪ್ ಈಕ್ವಲ್ಸ್ ನ್ಯೂ ಟಾಪ್ ಪ್ಲಸ್ ಪಿಕ್ಸೆಲ್. ಈ ಪ್ಲಸ್ ಪಿ ಎಕ್ಸ್ ಅಂತ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಈ ಪ್ಲಸ್ ಪಿ ಎಕ್ಸ್ ಏನಕ್ಕೆ ಅಂತಂದ್ರೆ ಆ ಟಾಪ್ ಮತ್ತೆ ಲೆಫ್ಟ್ ಕೋಆರ್ಡಿನೇಟ್ಗೆ ಅದ್ರ ಜೊತೆಗೆ ಪಿ ಎಕ್ಸ್ ಅನ್ನೋದು ಇರ್ಬೇಕಲ್ವಾ. ಇಲ್ಲಿ ನೋಡಿ, ಇಲ್ಲಿ ಪಿ ಎಕ್ಸ್ ಅಂತ ಕೊಡ್ತಾ ಇರ್ತೀವಿ ಅಲ್ಲ. ಸೊ ಅದಕ್ಕೇನೆ ಇಲ್ಲಿ ನಾವು ಪಿ ಎಕ್ಸ್ ನ ನಾವೇ ಅಪೆಂಡ್ ಮಾಡ್ಬೇಕಾಗತ್ತೆ. ಓಕೆ, ಈ ಸ್ಟೈಲ್ ಅನ್ನೋದ್ರಲ್ಲಿ ಇದು ಒಂದಷ್ಟು ವ್ಯಾಲ್ಯೂಸ್ ರಿಟರ್ನ್ ಮಾಡುತ್ತೆ ಅಂತ ಹೇಳಿದೆ ಅಲ್ಲ, ಇದು ಬರೀ ವ್ಯಾಲ್ಯೂಸ್ ನ ರಿಟರ್ನ್ ಮಾಡುತ್ತೆ. ಆ ಪಿ ಎಕ್ಸ್ ಅನ್ನೋದನ್ನ ಅದು ಕೊಡೋದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು, ಆ ವ್ಯಾಲ್ಯೂ ಜೊತೆಗೆ ನಾವೇ ಸೇರಿಸ್ಕೋಬೇಕು ಪಿ ಎಕ್ಸ್ ಪಿಕ್ಸೆಲ್ ಅಂತ. ಓಕೆ, ಸೊ ಅದಕ್ಕೆ ವ್ಯಾಲ್ಯೂ ಜೊತೆಗೆ ಇದನ್ನ ಕನ್ಕ್ಯಾಟಿನೇಟ್ ಮಾಡ್ತಾ ಇದೀವಿ. ಇಲ್ಲಿದೆ ನೋಡಿ, ಮತ್ತೆ ಕನ್ಕ್ಯಾಟಿನೇಷನ್ ಆಪರೇಟರ್ ಪ್ಲಸ್ ಯೂಸ್ ಮಾಡ್ತಾ ಇದೀವಿ. ಸೊ ಈಗ ಟಾಪ್ ಪೊಸಿಷನ್ ಸೆಟ್ ಮಾಡಾಯ್ತು. ನೆಕ್ಸ್ಟ್ ಲೆಫ್ಟ್ ಪೊಸಿಷನ್ ಸೆಟ್ ಮಾಡಬೇಕು. ಸೇಮ್ ಇದೇ ತರ ಇಲ್ಲಿ ಡಾಮ್ ಡಾಟ್ ಟಾಪ್ ಇಸ್ ಈಕ್ವಲ್ ಟು ನ್ಯೂ ಟಾಪ್ ಪ್ಲಸ್ ಪಿ ಎಕ್ಸ್ ಅಂತ ಕೊಟ್ರಿ ಅಲ್ಲ.
ಅದೇ ರೀತಿ ಡಾನ್ ಡಾಟ್ ಲೆಫ್ಟ್ ಈಕ್ವಲ್ಸ್ ಇಲ್ಲಿ ನ್ಯೂ ಲೆಫ್ಟ್ ಪ್ಲಸ್ ಡಬಲ್ ಕೋಟ್ಸ್ ಅಲ್ಲಿ px. ಓಕೆ, ಇಷ್ಟೇನೆ ಕೋಡ್ ಇದರಲ್ಲಿ. ಸೊ ಸೇವ್ ಮಾಡೋಣ, ಸೇವ್ ಮಾಡಿ ರನ್ ಮಾಡೋಣ. ಇಲ್ಲೇನು ಎರರ್ಸ್ ಇಲ್ಲ ನಮ್ಮ ಪ್ರೋಗ್ರಾಮ್ ಅಲ್ಲಿ ಅಂತಂದ್ರೆ ವರ್ಕ್ ಆಗುತ್ತೆ. ಏನಾದ್ರು ಎರರ್ಸ್ ಇದ್ರೆ ನೋಡೋಣ. ಸೊ ರೈಟ್ ಕ್ಲಿಕ್ ಮಾಡಿ ಓಪನ್ ಇನ್ ಡಿಫಾಲ್ಟ್ ವೀವರ್ ಕೊಡೋಣ. ಓಕೆ, ಶೇರ್ ಮಾಡಬೇಕಲ್ಲ ನಿಮಗೆ, ಶೇರ್ ಮಾಡ್ತೀನಿ. ಎಸ್, ಸೊ ಔಟ್ಪುಟ್ ವಿಂಡೋ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ನಿಮಗೆ. ಓಕೆ, ಹಾ, ಇಲ್ಲಿ ನೋಡಿ, ಇಲ್ಲಿ ನಾವು HTML ಪಾರ್ಟ್ ಅಲ್ಲಿ ಏನ್ ಹಾಕಿದ್ವಿ, ಇಮೇಜ್ ಹಾಕಿದೀವಿ, ಮತ್ತೆ 2 ಟೆಕ್ಸ್ಟ್ ಬಾಕ್ಸ್ ಹಾಕಿದೀವಿ, ಆಮೇಲೆ ಒಂದು ಕಮೆಂಟ್ ಬಟನ್ ಹಾಕಿದೀವಿ. ಆಯ್ತಾ? ಸೊ ಇಮೇಜ್ ಡಿಸ್ಪ್ಲೇ ಆಗ್ತಾ ಇದೆ. ಮತ್ತೆ ಇದನ್ನ ಈ ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ಗೆ ಇಲ್ಲೆಲ್ಲೋ ಮೂವ್ ಮಾಡಬೇಕು ಇದನ್ನ ಅಂತಂದ್ರೆ ಏನ್ ಮಾಡ್ಬೇಕು, ನಾವು ಈ ಎಕ್ಸ್ ಕೋಆರ್ಡಿನೇಟ್ ಮತ್ತೆ ವೈ ಕೋಆರ್ಡಿನೇಟ್ಗೆ ಏನಾದ್ರು ಒಂದು ವ್ಯಾಲ್ಯೂ ಕೊಟ್ಬಿಟ್ಟು ಇಲ್ಲಿ ಮೂವ್ ಇಟ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಅದು ಇನ್ನೊಂದು ಪೊಸಿಷನ್ಗೆ ಮೂವ್ ಮಾಡುತ್ತೆ. ನೋಡೋಣ ಈಗ. ಎಕ್ಸ್ ಕೋಆರ್ಡಿನೇಟ್ 500 ಅಂದ್ರೆ ಲೆಫ್ಟ್ 500 ಪಿಕ್ಸೆಲ್ ಮತ್ತೆ ಟಾಪ್ 500 ಪಿಕ್ಸೆಲ್ ಕೊಡ್ತೀನಿ. ನೋಡೋಣ ಚೇಂಜ್ ಆಗುತ್ತಾ ನೋಡೋಣ. ಓಕೆ, ಆ ಪೊಸಿಷನ್ ಚೇಂಜ್ ಆಗ್ತಿಲ್ಲ ಅಂದ್ರೆ ನಮ್ಮ ಕೋಡ್ ಅಲ್ಲಿ ಏನೋ ತಪ್ಪಿದೆ ಅಂತ ಹೇಳಿ. ಸೊ ಏನ್ ತಪ್ಪಿದೆ ಟ್ರೇಸ್ ಔಟ್ ಮಾಡೋಣ. ನೋಟ್ ಪ್ಯಾಡ್ ಶೇರ್ ಮಾಡ್ತೀನಿ ಈಗ. ಓಕೆ, ಸೊ ನೋಡಿ, ನೀವು ಐಡೆಂಟಿಫೈ ಮಾಡಿ ಏನ್ ತಪ್ಪಾಗಿರ್ಬೋದು ಅಂತ. ಫಂಕ್ಷನ್ ಎಲ್ಲಿದೆ, ಇಲ್ಲಿದೆ ಫಂಕ್ಷನ್. ಮೂವ್ ಇಮೇಜ್ ನ್ಯೂ ಲೆಫ್ಟ್ ಮತ್ತೆ ಟಾಪ್ ಎಕ್ಸ್ಚೇಂಜ್ ಆಗಿದೆಯಲ್ಲ ಮೇಡಮ್. ಓಕೆ, ಈಗ ಲೆಫ್ಟ್, ಎಸ್, ವೆರಿ ಗುಡ್. ಇಲ್ಲಿ ನ್ಯೂ ಲೆಫ್ಟ್ ಕೊಡಬೇಕು, ಇದು ನ್ಯೂ ಟಾಪ್. ಓಕೆ ಓಕೆ, ಬಟ್ ಎರಡು ನಾವು ಸೇಮ್ ವ್ಯಾಲ್ಯೂ ಕೊಟ್ಟಿದ್ರಿಂದ ಬೇರೆ ಎಲ್ಲೋ ಮಿಸ್ಟೇಕ್ ಆಗಿದೆ ಅನ್ಕೊಳ್ತೀನಿ. ನೋಡೋಣ ಈಗ. ಒನ್ ಸೆಕೆಂಡ್, ರನ್ ಮಾಡ್ತಾ ಇದ್ದೀನಿ. ಇಲ್ಲ, ಬೇರೆ ಏನೋ ತಪ್ಪಾಗಿದೆ. ಏನ್ ತಪ್ಪಾಗಿರ್ಬೋದು? ಫಸ್ಟ್ ಈ ಫಂಕ್ಷನ್ ಒಳಗೆ ಹೋಗ್ತಾ ಇದೆಯಾ ನಮ್ಮ ಕೋಡ್, ನಮ್ಮ ಕಂಪೈಲರ್ ಅಂತ ನೋಡೋಣ. ಸೊ ಅದಕ್ಕೆ ಇಲ್ಲಿ ಒಂದು ಅಲರ್ಟ್ ಮೆಸೇಜ್ ಹಾಕ್ತೀನಿ. ಆಯ್ತಾ? ಇದು ನಮ್ಮ ಪ್ರೋಗ್ರಾಮಿಗೆ ಬೇಡ, ಬಟ್ ನಾ ಇಲ್ಲಿ ಟ್ರೇಸ್ ಔಟ್ ಮಾಡಕ್ಕೆ ಏನ್ ಎರರ್ ಇದೆ ಅಂತ ಟ್ರೇಸ್ ಔಟ್ ಮಾಡೋದಕ್ಕೆ ಇದು ಅಲರ್ಟ್ ಹಾಕ್ತಾ ಇದ್ದೀನಿ. ನೋಡೋಣ ಈಗ. ಇಲ್ಲ ನೋಡಿ, ಅದು ಫಂಕ್ಷನ್ಗೆ ಹೋಗ್ತಾ ಇಲ್ಲ. ಸೊ ಫಂಕ್ಷನ್ಗೆ ಹೋಗ್ತಾ ಇದ್ರೆ ನಾನು ಅಲರ್ಟ್ ಅಂತ ಮೆಸೇಜ್ ಹಾಕಿದ್ದೀನಲ್ಲ, ಮೆಸೇಜ್ ಬಾಕ್ಸ್ ಡಿಸ್ಪ್ಲೇ ಆಗ್ಬೇಕಿತ್ತು. ಓಕೆ, ಸೊ ಫಂಕ್ಷನ್ಗೆ ಹೋಗದೆ ಇರೋದ್ರಿಂದ ಇದು ಇಲ್ಲಿ ನೋಡಿ, ಇಲ್ಲಿ /HTML ಹಾಕ್ಬೇಕಿತ್ತು. ಅದಕ್ಕೆ ಈಗ ನೋಡೋಣ. No, still ಏನು ತಪ್ಪಿದೆ? ಫಂಕ್ಷನ್ ಮೂವ್
ಎಲಿಮೆಂಟ್ ಬೈ ಈ ಲೈನ್ ಅಲ್ಲಿ ಏನ್ ತಪ್ಪಾಗಿದೆ ಗೊತ್ತಾಗ್ತಾ ಇದೆಯಾ? ಐಡೆಂಟಿಫೈ ಮಾಡಿ. ಇಷ್ಟರಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿದೀವಿ, ಏನೋ ಮಿಸ್ಟೇಕ್ ಮಾಡಿದೀನಿ, ಐಡೆಂಟಿಫೈ ಮಾಡ್ತೀರಾ? ಲೆಫ್ಟ್ ಕೋಆರ್ಡಿನೇಟ್ ಡಿ ಕ್ಯಾಪಿಟಲ್ ಆಗ್ಬಿಟ್ಟಿದೆ ಮೇಡಮ್. ಸ್ಮಾಲ್ ಲೆಟರ್ ಡಿ. ನೋಡೋಣ ಈಗ. ಓಕೆ, ಈಗ ನೋಡಿ ಔಟ್ಪುಟ್ ಸ್ಕ್ರೀನ್ ಶೇರ್ ಮಾಡಿದ್ದೀನಲ್ಲ. ಎಸ್, ಈಗ ನೋಡಿ ಮೆಸೇಜ್ ಬಾಕ್ಸ್ ಡಿಸ್ಪ್ಲೇ ಆಗ್ತಾ ಇದೆ, ಅಂದ್ರೆ ಫಂಕ್ಷನ್ ಒಳಗೆ ಹೋಗ್ತಾ ಇದೆ. ಓಕೆ, ಸೊ ಫಂಕ್ಷನ್ ಒಳಗೆ ಬಂತು. ಈಗ ಫಂಕ್ಷನ್ ಅಲ್ಲೇ ಏನೋ ಮಿಸ್ಟೇಕ್ ಆಗಿದೆ. ಈ ಫಂಕ್ಷನ್ ಅಲ್ಲಿ ಏನ್ ತಪ್ಪಾಗಿದೆ ಐಡೆಂಟಿಫೈ ಮಾಡ್ತೀರಾ? ಈ ಫಂಕ್ಷನ್ ಅಲ್ಲಿ ಇಷ್ಟು ಈ 3 ಲೈನ್ ಅಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿದೀನಿ. ಏನ್ ಮಿಸ್ಟೇಕ್ ಮಾಡಿದೀನಿ ಐಡೆಂಟಿಫೈ ಮಾಡಿ. ಐಡಿ ಅದು ಡಿ ಮತ್ತೆ ಸ್ಮಾಲ್ ಲೆಟರ್ ಹಾಕ್ಬೇಕು. ಎಸ್, ನೋಡೋಣ ಈಗ. ಎಸ್, ವಿ ಗಾಟ್ ದಿ ಔಟ್ಪುಟ್. ಸೊ ಈಗ ಮೂವ್ ಆಯ್ತು ನೋಡಿ. ಫಸ್ಟ್ ಇಲ್ಲಿ ಎಲ್ಲ ಈ ಟಾಪ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇತ್ತು ಇಮೇಜ್. ಈಗ ಎಕ್ಸ್ ಕೋಆರ್ಡಿನೇಟ್ 350 ಕೊಟ್ಟೆ, ವೈ ಕೋಆರ್ಡಿನೇಟ್ 350 ಕೊಟ್ಟಿದ್ದೀನಿ. ಸೊ ಇಮೇಜ್ ಕೆಳಗೆ ಬಂದಿದೆ ಈಗ. ಓಕೆ, ಸೊ ಇದನ್ನ 400 ಮತ್ತೆ ಎಕ್ಸ್ ಕೋಆರ್ಡಿನೇಟ್ 450 ಮಾಡ್ತೀನಿ. ವೈ ಕೋಆರ್ಡಿನೇಟ್ ಇನ್ನು ಸ್ವಲ್ಪ ಕೆಳಗೆ ತಗೋಬರೋಣ, ಇಮೇಜ್ ನ 400 ಕೊಡ್ತೀನಿ. ಸೊ ಈಗ ನೋಡೋಣ, ಕ್ಲಿಕ್ ಮಾಡ್ತೀನಿ ಈ ಬಟನ್ ಮೇಲೆ. ಏನಾಗ್ಬೇಕು, ಇನ್ನು ಸ್ವಲ್ಪ ಈ ಕಡೆ ಟುವರ್ಡ್ಸ್ ರೈಟ್ ಮೂವ್ ಆಗ್ಬೇಕು, ಮತ್ತೆ ಇನ್ನು ಸ್ವಲ್ಪ ಕೆಳಗೆ ಮೂವ್ ಆಗ್ಬೇಕು ಅಲ್ವಾ? ಎಸ್, ನೋಡಿ ಮೂವ್ ಆಯ್ತು. ಓಕೆ, ಈಗ ಇದು ಅಲರ್ಟ್ ಬೇಡ, ಇದು ರಿಫ್ರೆಶ್ ಮಾಡೋಣ, ಇನ್ನೊಂದ್ಸಲ ರನ್ ಮಾಡೋಣ. 100 ಮತ್ತೆ 300 ಕೊಡೋಣ. ಓಕೆ, ಸೊ ಇನ್ನು ಸ್ವಲ್ಪ ಕೆಳಗೆ ಬಂದಿದೆ. ರೈಟ್, ಸೊ ಗೊತ್ತಾಯ್ತಲ್ವಾ? ಸೊ ಏನ್ ಮಾಡ್ತಾ ಇದೀವಿ, ಒಂದು ಇಮೇಜ್ ನ ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ಗೆ ವಿ ಆರ್ ಮೂವಿಂಗ್. ಓಕೆ, ಅಂಡ್ ಕೋಡ್ ಬಂದು ಇಷ್ಟೇನೆ. ಸೊ ಇಲ್ಲಿ ಡಾಮ್ ಡಾಟ್ ಟಾಪ್ ಅನ್ನೋದು ಈ ಟಾಪ್ ಮತ್ತೆ ಲೆಫ್ಟ್ ಅನ್ನೋದು ಇದೆಯಲ್ಲ. ಸೊ ಅಗೇನ್ ಇವೆರಡು ಕೂಡ ಬಿಲ್ಟ್ ಇನ್ ಕೀವರ್ಡ್ಸ್ ಅಥವಾ ಮೆಥಡ್ಸ್. ಇದು ಇದರಲ್ಲಿ ಯೂಸಿಂಗ್ ದಿಸ್ ವಿ ಕ್ಯಾನ್ ಸೆಟ್ ದಿ ಟಾಪ್ ಅಂಡ್ ಲೆಫ್ಟ್ ಕೋಆರ್ಡಿನೇಟ್ಸ್. ಓಕೆ, ಸೊ ಈ ಹೊಸ ಟಾಪ್ ಅಂಡ್ ಲೆಫ್ಟ್ ಕೋಆರ್ಡಿನೇಟ್ ಬರ್ತಾ ಇರೋದು ಈ ವೇರಿಯಬಲ್ ಇಂದ ನ್ಯೂ ಲೆಫ್ಟ್ ಮತ್ತೆ ನ್ಯೂ ಟಾಪ್. ಅಗೇನ್ ಈ ನ್ಯೂ ಲೆಫ್ಟ್ ಮತ್ತೆ ನ್ಯೂ ಟಾಪ್ ಏನಿದು ಇಲ್ಲಿ ಕಳಿಸ್ತಾ ಇದೀವಿ ನೋಡಿ, ಫಂಕ್ಷನ್ ಅಲ್ಲಿ ಕಳಿಸ್ತಾ ಇದೀವಿ. ಇವೆರಡು ವ್ಯಾಲ್ಯೂಸ್ ಬರ್ತಾ ಇರೋದು ಈ ಟೆಕ್ಸ್ಟ್ ಬಾಕ್ಸ್ ಇಂದ. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಮೂವ್ an image or any element from one position to another position using the top and left coordinates. Okay, so ಇನ್ನು 2-3 ಪ್ರೋಗ್ರಾಮ್ಸ್ ಬರುತ್ತೆ. ಎಲ್ಲ ಪ್ರೋಗ್ರಾಮ್ಸ್ ಅಲ್ಲೂ ನಾವು ಆಲ್ಮೋಸ್ಟ್ ಈ ಟಾಪ್ ಮತ್ತೆ ಲೆಫ್ಟ್ ಕೋಆರ್ಡಿನೇಟ್ಸ್ ನೇ ಯೂಸ್ ಮಾಡಿಕೊಂಡು ಅಂಡ್ ಅಗೇನ್ ಇಮೇಜ್ ನೇ ಯೂಸ್ ಮಾಡಿಕೊಂಡು ಸೊ ವಿ ಕ್ಯಾನ್ ಡೆಮಾನ್ಸ್ಟ್ರೇಟ್ ಆಲ್ ದಿ ಕಾನ್ಸೆಪ್ಟ್ಸ್. ಈ ಚಾಪ್ಟರ್ ಅಲ್ಲಿ ಬರೋದು ಎಲ್ಲ ಪ್ರೋಗ್ರಾಮ್ಸ್ ಇಮೇಜ್ ಬೇಸ್ಡ್ ಪ್ರೋಗ್ರಾಮ್ಸ್ ಏನೆ. ರೈಟ್, ಸೊ ಇದನ್ನ ಕಳಿಸಿದೀನಿ, ಗ್ರೂಪ್ ಅಲ್ಲಿ ಹಾಕಿದೀನಿ, ಪ್ರಾಕ್ಟೀಸ್ ಮಾಡಿ ಇದನ್ನ. ಆಯ್ತಾ? ಸೊ ಎಷ್ಟು ನಿನ್ನೆ ಎರಡು ಪ್ರೋಗ್ರಾಮ್ಸ್ ಮಾಡಿಸಿದೀನಿ, ಇವತ್ತೊಂದು 2 ಪ್ರೋಗ್ರಾಮ್ ಆಗಿದೆ, ಇನ್ನೂ ಒಂದು ಪ್ರೋಗ್ರಾಮ್ ಮಾಡಿಸ್ತೀನಿ. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ನಾಳೆ ಒಂದಿನ ನಿಮ್ಗೆ ಗ್ಯಾಪ್ ಕೊಡ್ತೀನಿ. ನಾಳೆ ಕ್ಲಾಸ್ ಬೇಡ, ಮತ್ತೆ ಸಂಡೇನೂ ಟೈಮ್ ಸಿಗುತ್ತೆ ನಿಮಗೆ. ನಾನು ಹೇಳಿದ್ದೀನಲ್ಲ ಎಡಿಟರ್,
ಆ ಎಡಿಟರ್ನ ಹಾಕೊಳ್ಳಿ. ಓಕೆ, ಮತ್ತೆ ಆ ಎಡಿಟರ್ ಅಲ್ಲಿ ನಿಮ್ಗೆ ಇಮೇಜ್ ಡಿಸ್ಪ್ಲೇ ಆಗೋದಿಲ್ಲ. ಏನಕ್ಕೆ ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಆ ಇಮೇಜ್ ಇರೋದಿಲ್ಲ, ಆಯ್ತಾ. ಆಮೇಲೆ ಅದು ಇಮೇಜ್ದು ಪಾತ್ ಎಲ್ಲ ಕೊಡ್ಬೇಕಾಗುತ್ತೆ, ನೀವು ಆ ಪಾತ್ ಎಲ್ಲ ಹುಡ್ಕೊಂಡು ಹೋಗ್ಬೇಕಾಗತ್ತೆ, ಬೇಡ. ಬಟ್ ಒಂದು ಬಾಕ್ಸ್ ತರ ಡಿಸ್ಪ್ಲೇ ಆಗುತ್ತೆ ಅಷ್ಟೇ, ನಿಮ್ಗೆ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಒಂದು ಬಾಕ್ಸ್ ತರ ಡಿಸ್ಪ್ಲೇ ಆಗುತ್ತೆ, ಆಕ್ಚುಯಲ್ ಇಮೇಜ್ ಡಿಸ್ಪ್ಲೇ ಆಗೋದಿಲ್ಲ. ಬಟ್ ಒಂದು ಬಾಕ್ಸ್ ಡಿಸ್ಪ್ಲೇ ಆಗುತ್ತಲ್ಲ, ಅಷ್ಟು ಸಾಕು. ಓಕೆ, ಸೊ ಈ 2 ದಿನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈಗ ನಾನು ಕೊಡೋ ಪ್ರೋಗ್ರಾಮ್ಸ್ನೆಲ್ಲ, ಆಯ್ತಾ. ಸೊ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಈಗ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಅಷ್ಟರಲ್ಲಿ ನಾನು ಅಟೆಂಡೆನ್ಸ್ ತಗೊಳ್ತೀನಿ ಈ ಕ್ಲಾಸ್ದು. ಏನು ಡೌಟ್ ಇಲ್ವಾ? ನೋಡಿ, ಏನಾದ್ರು ಡೌಟ್ ಇದೆಯಾ ನೋಡಿ, ಡೌಟ್ ಇದ್ರೆ ಕೇಳಿ. ನೆಕ್ಸ್ಟ್ ಟಾಪಿಕ್ ಬಂದು ಸ್ಟ್ಯಾಕಿಂಗ್ ಎಲಿಮೆಂಟ್ಸ್ ಅಂತ ಹೇಳಿ. ಸ್ಟ್ಯಾಕಿಂಗ್ ಎಲಿಮೆಂಟ್ಸ್ ಅಂತಂದ್ರೆ ಅರೇಂಜ್ ಮಾಡೋದು, ಒಂದ್ರ ಮೇಲೆ ಒಂದು ಜೋಡಿಸೋದು, ಇಲ್ಲ ಅಂತಂದ್ರೆ ಒಂದ್ರ ಹಿಂದೆ ಒಂದನ್ನ ಜೋಡಿಸೋದು, ಒನ್ ಬಿಹೈಂಡ್ ದಿ ಅದರ್ ಆರ್ ಒನ್ ಆನ್ ಟಾಪ್ ಆಫ್ ದಿ ಅನದರ್. ಓಕೆ, ಅಗೇನ್ ಈ ಎಕ್ಸಾಂಪಲ್ ನ ಡೆಮೋನ್ಸ್ಟ್ರೇಟ್ ಮಾಡಕ್ಕೆ ಒಂದು 3 ಇಮೇಜ್ ತಗೊಳ್ತಾ ಇದ್ದೀನಿ. ಒಂದ್ ಇಮೇಜ್ ಹಿಂದೆ ಇನ್ನೊಂದು ಇಮೇಜ್ ನ ಹಾಕಿರ್ತೀನಿ. ಓಕೆ, ಸೊ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಇಮೇಜು ಫುಲ್ ವ್ಯೂ ಆಗುತ್ತೆ. ಓಕೆ, ಸೊ ಇನಿಷಿಯಲಿ ಏನು ಅಂತಂದ್ರೆ, ಸೊ ಒಂದು ಇಮೇಜ್ದು ಸ್ವಲ್ಪ ಪಾರ್ಟ್ ಮಾತ್ರ ಕಾಣಿಸ್ತಾ ಇರುತ್ತೆ. ಯಾವಾಗ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು, ಇಟ್ಸ್ ಎಂಟೈರ್ ಪಾರ್ಟ್ ವಿಲ್ ಬಿ ವಿಸಿಬಲ್. ಓಕೆ, ಸೊ ದಟ್ ಈಸ್ ಸ್ಟ್ಯಾಕಿಂಗ್ ಎಲಿಮೆಂಟ್ಸ್. ಸೊ ಈ ಸ್ಟ್ಯಾಕಿಂಗ್ ಎಲಿಮೆಂಟ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ಇಟ್ ಇಸ್ ಕಾಲ್ಡ್ ಆಸ್ ಝೆಡ್ ಇಂಡೆಕ್ಸ್. ಯಾವ್ದದು? ಝೆಡ್ ಇಂಡೆಕ್ಸ್. ಈಗ ಹೇಗೆ ಎಕ್ಸ್ ವೈ ಕೋಆರ್ಡಿನೇಟ್ ಇರುತ್ತೆ, ಅದೇ ತರ ನಿಮ್ಗೆ ಗೊತ್ತು ಒಂದು ಝೆಡ್ ಇಂಡೆಕ್ಸ್ ಅಥವಾ ಝೆಡ್ ಕೋಆರ್ಡಿನೇಟ್ ಇರುತ್ತೆ ಅಂತ ಹೇಳ್ಬಿಟ್ಟು, ಇದೇನ್ ಮಾಡುತ್ತೆ ಅಂತಂದ್ರೆ, ಸೊ ಇಮೇಜ್ ನ ಮುಂದೆ ತಗೋಬರುತ್ತೆ. ಓಕೆ, ಸೊ ಝೆಡ್ ಇಂಡೆಕ್ಸ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಟೆಕ್ಸ್ಟ್ ಬಾಕ್ಸ್ ಗಳು ಬೇಕಾಗಲ್ಲ, ಟೆಕ್ಸ್ಟ್ ಬಾಕ್ಸ್ ತೆಗೆದ್ಬಿಡೋಣ. ಮತ್ತೆ ಕಮಾಂಡ್ ಬಟನ್ ಕೂಡ ಬೇಕಾಗಲ್ಲ ಈ ಪ್ರೋಗ್ರಾಮ್ಗೆ, ಕಮಾಂಡ್ ಬಟನ್ ತೆಗೆದ್ಬಿಡೋಣ. 3 ಇಮೇಜ್ ಬೇಕು ಅಂತ ಹೇಳಿದೆ ಅಲ್ಲ, ಸೊ ಒಂದು ಇಮೇಜ್ ಆಲ್ರೆಡಿ ಇದೆ, ಇನ್ನೊಂದು ಇಮೇಜ್ ಹಾಕೊಳ್ಳೋಣ. ಇಮೇಜ್ ಸೋರ್ಸ್ ಈಕ್ವಲ್ಸ್ ಅದು ಸನ್ರೈಸ್ ಅಂತ ಒಂದೊಂದು ಸಿಸ್ಟಮ್ ಅಲ್ಲಿ ಇಮೇಜ್ ಇದೆ, ಆ ಇಮೇಜ್ ನ ನೇಮ್ ಕೊಡ್ತಾ ಇದೀನಿ, ಸನ್ರೈಸ್ ಡಾಟ್ JPG. ಇದಕ್ಕೆ ID ಬಂದು ಇಮೇಜ್ 2 ಅಂತ ಕೊಡ್ತೀನಿ. ಮತ್ತೆ ಇದಕ್ಕೆ ವಿಡ್ತ್ ಹೈಟ್ ಎಲ್ಲ ಇಟ್ಕೊಳ್ಳಿ, ವಿಡ್ತ್ 100 ಇರ್ಲಿ, ಅಥವಾ ಕೊಡೋಣ ಒಂದು 200 ಕೊಡೋಣ. ಆಮೇಲೆ ಹೈಟ್ ಈಕ್ವಲ್ಸ್ 100. Then next style equals position colon absolute. ಇದಕ್ಕೆ ಲೆಫ್ಟ್ ಟಾಪ್ ಕೋಆರ್ಡಿನೇಟ್ ಬೇಕಲ್ಲ, ಸೊ ಲೆಫ್ಟ್ ಬಂದು ಲೆಫ್ಟ್ 100 ಪಿಕ್ಸೆಲ್, ಮತ್ತೆ ಟಾಪ್ ಬಂದು 150 ಕೊಡ್ತೀನಿ.
ಆಯ್ತಾ. ಹ್ಮ್. ಆಮೇಲೆ ಅದೇ ತರ ಇನ್ನೊಂದು ಇಮೇಜ್ ಹಾಕೋತೀನಿ. ಸೊ ಟೈಪ್ ಮಾಡ್ಬಿಡ್ತೀನಿ ನೋಡಿ, ಕಾಪಿ ಅಂಡ್ ಪೇಸ್ಟ್ ಬೇಡ. ಸೊ ನಾನು ಟೈಪ್ ಮಾಡಿ ತೋರಿಸಿದಷ್ಟು ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಪರವಾಗಿಲ್ಲ, ಬೇಕಾ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ. ಸೊ ಟೈಪ್ ಮಾಡ್ತೀನಿ, ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ. ದೆನ್ tree.jpg ಇನ್ನೊಂದು ಇಮೇಜ್ ಇದೆ, tree.jpg ಅಂತ. ಸೊ ನೆಕ್ಸ್ಟ್ ಸೇಮ್ ಪ್ರೊಸೀಜರ್ ಬೇಕು ಇದಕ್ಕೂ ಅಷ್ಟೇನೆ. id equals image3, width equals 250, height equals 100, style equals position absolute. ನೋಡಿ, ಎಲ್ಲಕ್ಕೂ ನಾವು ಅಬ್ಸಲ್ಯೂಟ್ ಪೊಸಿಷನ್ ಯೂಸ್ ಮಾಡ್ತೀವಿ, ಎಲ್ಲೋ ರಿಲೇಟಿವ್ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಲೆಫ್ಟ್ ಬಂದು 100 ಪಿಕ್ಸೆಲ್, ಮತ್ತೆ ಟಾಪ್ ಬಂದು 200 ಪಿಕ್ಸೆಲ್. ಓಕೆ, ಸೊ 3 ಇಮೇಜ್ ಹಾಕಾಯ್ತು. ನೆಕ್ಸ್ಟ್ ಈಗ HTML ಪಾರ್ಟ್ ಅಲ್ಲಿ ಏನ್ ಹೇಳಿದೆ, ಈ ಪ್ರೋಗ್ರಾಮ್ಗೆ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ, Z ಇಂಡೆಕ್ಸ್ ಅಂತ ಹೇಳಿದೆ ಅಲ್ಲ. ಆ Z ಇಂಡೆಕ್ಸ್ ಪ್ರಾಪರ್ಟಿ ಕೊಡ್ಬೇಕು 3 ಇಮೇಜ್ಗಳಿಗೆ. ಆ 3 ಇಮೇಜ್ಗಳಿಗೆ ಇನಿಷಿಯಲಿ Z ಇಂಡೆಕ್ಸ್ ನ 0 ಇಡಬೇಕು. ಆಯ್ತಾ, ಇಲ್ಲಿ Z -index: 0, ರೈಟ್. ಸೊ ಅದೇ ರೀತಿ ಸೆಕೆಂಡ್ ಇಮೇಜ್ಗೂ ಸೆಮಿಕೋಲನ್ Z index: 0. ಇದೆಲ್ಲ ಈಗ ನಿಮ್ಗೆ ಹೊಸದು ಆಗಿರೋದ್ರಿಂದ ಸ್ವಲ್ಪ ಅರ್ಥ ಆಗೋದು ನಿಧಾನ ಆಗ್ಬೋದು, ಮತ್ತೆ ಅರ್ಥ ಆಗೋದು ಆಮೇಲೆ ಪ್ರೋಗ್ರಾಮ್ಸ್ ಕಷ್ಟ ಅನ್ನಿಸ್ಬೋದು. ಬಟ್ ಏನ್ ಮಾಡಿ ಅಂತಂದ್ರೆ ಒಂದೇ ಸಲಕ್ಕೆ ಅರ್ಥ ಆಗೋದಿಲ್ಲ ಇದು. ಸೊ ಅದಕ್ಕೇನೆ ನಾನು ಪ್ರತಿಯೊಂದು ಕ್ಲಾಸ್ದು ವಿಡಿಯೋಸ್ನ ಯೂಟ್ಯೂಬ್ಗೆ ಹಾಕ್ತಾ ಇರ್ತೀನಿ. ಆ ಯೂಟ್ಯೂಬ್ ವಿಡಿಯೋಸ್ನ ನೋಡಿ, ಒಂದ್ಸಲ ಅಲ್ಲ 2 ಸಲ ನೋಡಿ. ಸೊ ಅವಾಗ ಅರ್ಥ ಆಗುತ್ತೆ ನಿಮ್ಗೆ. ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ, ಆಮೇಲೆ ಅಷ್ಟೇ ಈಸಿ ಅನ್ಸುತ್ತೆ. ಓಕೆ, ಯಾಕಂದ್ರೆ ಇಲ್ಲಿ ನೀವು ಸಿ ಪ್ರೋಗ್ರಾಮಿಂಗ್ ತರ ಆಗ್ಲಿ ಅಥವಾ ಡೇಟಾ ಸ್ಟ್ರಕ್ಚರ್ಸ್ ಪ್ರೋಗ್ರಾಮಿಂಗ್ ಇತ್ತಲ್ಲ, ಅಷ್ಟು ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ತರ ಆಗ್ಲಿ ಇಲ್ಲಿ ಯಾವುದೂ ಇಲ್ಲ. ಎಲ್ಲ ಸಿಂಪಲ್ ಅಂಡ್ ಸ್ಮಾಲ್ ಪ್ರೋಗ್ರಾಮ್ಸ್ ಇದೆ. ಓನ್ಲಿ ಥಿಂಗ್ ಇಸ್ ನೀವಿಲ್ಲಿ ಈ ಕೋಲನ್ ಹಾಕೋದು, ಮತ್ತೆ ಡಬಲ್ ಕೋಟ್ಸ್ ಎಲ್ಲೆಲ್ಲಿ ಹಾಕ್ಬೇಕು, ಎಲ್ಲೆಲ್ಲಿ ಸಿಂಗಲ್ ಕೋಟ್ಸ್ ಹಾಕ್ಬೇಕು, ಎಲ್ಲೆಲ್ಲಿ ಸೆಮಿಕೋಲನ್ ಹಾಕ್ಬೇಕು, ಇದನ್ನೆಲ್ಲ ಚೆನ್ನಾಗಿ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಓಕೆ, ಸೊ ಯಾಕಂದ್ರೆ ಇಲ್ಲಿ ನೋಡಿ ಎರರ್ಸ್ ನ ಅದು ಅಷ್ಟು ನೀಟಾಗಿ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಎರರ್ಸ್ ನ ತೋರಿಸಿದಷ್ಟು ಅಷ್ಟು ನೀಟಾಗಿ ಇಲ್ಲಿ ಎರರ್ಸ್ ನ ತೋರ್ಸೋದಿಲ್ಲ. ಓಕೆ, ಸೊ ಎರರ್ ಟ್ರೇಸ್ ಮಾಡೋದು ಸ್ವಲ್ಪ ಕಷ್ಟ ಇಲ್ಲಿ. ಬಟ್ ಅಫ್ಕೋರ್ಸ್ ನಾ ಈಗ ಹೇಳ್ಕೊಟ್ಟೆ ಎಲ್ಲ, ಅಲರ್ಟ್ ಹಾಕೊಂಡ್ಬಿಟ್ಟು ಎರರ್ನ ಟ್ರೇಸ್ ಮಾಡ್ಬೋದು. ಥರ್ಡ್ ಇಮೇಜ್ಗೂ ಕೂಡ Z ಇಂಡೆಕ್ಸ್ 0 ಹಾಕೋಣ. ಓಕೆ, ಎಸ್. ಸೊ HTML ಪಾರ್ಟ್ ಮುಗೀತು. ಈಗ ನೆಕ್ಸ್ಟ್ ಸ್ಕ್ರಿಪ್ಟ್ ಪಾರ್ಟಿಗೆ ಬರೋಣ. ಸ್ಕ್ರಿಪ್ಟ್ ಪಾರ್ಟ್ ಅಲ್ಲಿ ಓಕೆ, ಇಲ್ಲಿ ಇದಕ್ಕೆ ಫಂಕ್ಷನ್ ಕಾಲ್ ಮಾಡೋದೇ ಮರ್ತ್ಬಿಟ್ವಿ ನೋಡಿ. ಸೊ ಆನ್ ಕ್ಲಿಕ್ ಈಕ್ವಲ್ಸ್ 3 ಇಮೇಜ್ಗೂ ಕಾಲ್ ಮಾಡಬೇಕು ಸೇಮ್ ಫಂಕ್ಷನ್. ಆನ್ ಕ್ಲಿಕ್ ಈಕ್ವಲ್ಸ್ ಫಂಕ್ಷನ್ ನೇಮ್ ಟು ಟಾಪ್ ಅಂತ ಕೊಡೋಣ. ಅಂದ್ರೆ ಬ್ರಿಂಗ್ ಇಟ್ ಟು ಟಾಪ್ ಅಂತ, ಅಥವಾ ಬ್ರಿಂಗ್ ಇಟ್ ಟು ಫ್ರಂಟ್ ಅಂತ ಹೇಳಿ, ಟು ಟಾಪ್. ಸೊ ಇದಕ್ಕೆ ಆರ್ಗ್ಯುಮೆಂಟ್ ಬಂದು image1. ಓಕೆ, ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡೋಣ. ಸೊ ಗೊತ್ತಾಯ್ತಲ್ಲ, ಈ ಇಮೇಜ್ದು ಆನ್ ಕ್ಲಿಕ್ ಇವೆಂಟ್ಗೆ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ. ಫಂಕ್ಷನ್ ನೇಮ್ ಏನು, ಟು ಟಾಪ್ ಅಂತ. ಮತ್ತೆ ಆ ಫಂಕ್ಷನ್ಗೆ ಆರ್ಗ್ಯುಮೆಂಟ್ ಪಾಸ್ ಮಾಡ್ತಾ ಇದ್ದೀವಿ. ಆರ್ಗ್ಯುಮೆಂಟ್ ಏನು, image1. ಇಲ್ಲಿದೆ ನೋಡಿ ID image1.
ಅದೇ ರೀತಿ ಸೆಕೆಂಡ್ ಇಮೇಜ್ಗೂ ಸೇಮ್ ಫಂಕ್ಷನ್ ಕಾಲ್ ಮಾಡ್ತೀವಿ, ಬಟ್ ವಿತ್ ದಿ ಡಿಫ್ರೆಂಟ್ ಆರ್ಗ್ಯುಮೆಂಟ್. ಇದಕ್ಕೆ ಆರ್ಗ್ಯುಮೆಂಟ್ ಏನು ಅಂತಂದ್ರೆ image2. ಓಕೆ, ಆನ್ ಕ್ಲಿಕ್ ಈಕ್ವಲ್ಸ್ ಟು ಟಾಪ್ image2. ಅದೇ ರೀತಿ ಥರ್ಡ್ ಇಮೇಜ್ಗೂ ಅಷ್ಟೇನೆ ಆನ್ ಕ್ಲಿಕ್ ಈಕ್ವಲ್ಸ್ ಟು ಟಾಪ್ image3. ಆಯ್ತಾ? ಎಸ್. ಸೊ 3 ಇಮೇಜ್ಗೆ ಆನ್ ಕ್ಲಿಕ್ ಇವೆಂಟ್ ಬರುತ್ತೆ. ಆಯ್ತಾ? ಆನ್ ಕ್ಲಿಕ್ ಇವೆಂಟ್ಗೆ ಟು ಟಾಪ್ ಅನ್ನೋ ಫಂಕ್ಷನ್ ನ ಕಾಲ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಇಮೇಜ್ದು ಫಂಕ್ಷನ್ಗೆ ಆರ್ಗ್ಯುಮೆಂಟ್ image1, ಅದೇ ರೀತಿ ಸೆಕೆಂಡ್ ಇಮೇಜ್ಗೆ image2 ಆರ್ಗ್ಯುಮೆಂಟ್, ಥರ್ಡ್ ಇಮೇಜ್ಗೆ ಆರ್ಗ್ಯುಮೆಂಟ್ image3. ಸೊ ಫಂಕ್ಷನ್ ಬರೆಯೋಣ. ಫಂಕ್ಷನ್ ಹೆಸರೇನು? ಟು ಟಾಪ್. ಇದಕ್ಕೆ ಆರ್ಗ್ಯುಮೆಂಟ್ ಏನು? ಇದಕ್ಕೆ ನ್ಯೂ ಟಾಪ್ ಅಂತ ಕೊಡ್ತೀನಿ, ಅಥವಾ ಇಲ್ಲಿ ಬೇರೆ ಬೇರೆ ಇರೋದು image1, image2, image3 ಬದಲು ನ್ಯೂ ಟಾಪ್ ಅಂತ ಕೊಡೋಣ. ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್. ಸೊ ಇಲ್ಲಿ ವೇರಿಯಬಲ್ dom top is equal to document dot get element by id of old top dot style. Right? ಮತ್ತೆ variable dom new top dot document dot get element by id of new top dot style. ಆಯ್ತಾ? ಜಸ್ಟ್ ಅಬ್ಸರ್ವ್ ಮಾಡಿ, ಎಕ್ಸ್ಪ್ಲೇನ್ ಮಾಡ್ತೇನೆ ಇದು. ರೈಟ್? ದೆನ್ ಡಾಮ್ ಟಾಪ್ ಡಾಟ್, ಇಲ್ಲೂ ಕೂಡ z ಇಂಡೆಕ್ಸ್ ಯೂಸ್ ಮಾಡಬೇಕು, ಬಟ್ ಇಲ್ಲಿ z ಇಂಡೆಕ್ಸ್. ಇಲ್ಲಿ ನೋಡಿ, ಇಲ್ಲಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ z ಇಂಡೆಕ್ಸ್ ನ ಸ್ಮಾಲ್ ಲೆಟರ್ i, ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ z, ಕ್ಯಾಪಿಟಲ್ ಲೆಟರ್ i ಇದೆ. ಇಲ್ಲಿ ಜಾವಾ ಸ್ಕ್ರಿಪ್ಟ್ HTML ಅಲ್ಲಿ ಸ್ಮಾಲ್ ಲೆಟರ್ z ಇದೆ, ಹೈಫನ್ ಸ್ಮಾಲ್ ಲೆಟರ್ i ಕೊಡಬೇಕು. ಓಕೆ, ಸೊ ಇಷ್ಟು ಡಿಫ್ರೆನ್ಸ್ ಇಲ್ಲಿ. z ಇಂಡೆಕ್ಸ್ ಈಕ್ವಲ್ಸ್ 0, ಮತ್ತೆ ಡಾಮ್ ನ್ಯೂ ಟಾಪ್ ಡಾಟ್ z ಇಂಡೆಕ್ಸ್ ಈಕ್ವಲ್ಸ್, ಈ ಪ್ರೋಗ್ರಾಮ್ ಇವತ್ತು ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಇಲ್ವೋ, ಟೈಮ್ ಆಗ್ತಾ ಇದೆ, ನೋ ಪ್ರಾಬ್ಲಮ್. ಓಕೆ, ಸೊ ಓಲ್ಡ್ ಟಾಪ್ ಈಕ್ವಲ್ಸ್ ನ್ಯೂ ಟಾಪ್. ಮತ್ತೆ ಇಲ್ಲಿ ಒಂದು ಓಲ್ಡ್ ಟಾಪ್ ಈಕ್ವಲ್ಸ್ image1. ಇರಿ, ರನ್ ಮಾಡೋಣ. ಈಗ ರನ್ ಮಾಡಿ ತೋರಿಸ್ತೀನಿ. ಓಕೆ, ಕಾಣಿಸ್ತಾ ಇದೆಯಾ ಇಲ್ಲಿ? ಸಾರಿ, ಔಟ್ಪುಟ್ ಶೇರ್ ಮಾಡ್ತೀನಿ. ಈಗ ಔಟ್ಪುಟ್ ವಿಂಡೋ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಏನಿದೆ ಅಂತಂದ್ರೆ 3 ಇಮೇಜ್ ಇದೆ ನೋಡಿ. ಇಲ್ಲಿ ಇದು ಫಸ್ಟ್ ಟ್ರೀ ಇದೆ, ಟ್ರೀ ಹಿಂದೆ ಸನ್ರೈಸ್ ಇಮೇಜ್ ಇದೆ, ಸನ್ರೈಸ್ ಇಮೇಜ್ ಹಿಂದೆ ಸ್ವಲ್ಪ ಮಾತ್ರ ಕಾಣಿಸ್ತಾ ಇದೆ ಹೌಸ್ ಇಮೇಜ್ ಅಲ್ವಾ. ಇಲ್ಲಿ ಏನ್ ಮಾಡಿದೀವಿ, ಒಂದ್ ಇಮೇಜ್ ಇಂದ ಇನ್ನೊಂದು ಇಮೇಜ್ ಹಾಕಿದೀವಿ. ಓಕೆ, ಸೊ ಇದ್ರದ್ದು ಓನ್ಲಿ ಎ ಪಾರ್ಟ್ ಆಫ್ ಇಟ್ ಈಸ್ ವಿಸಿಬಲ್. ಅದೇ ರೀತಿ ಈ ಇಮೇಜ್ದು ಅಷ್ಟೇನೆ. ಅದೇ ರೀತಿ ಈ ಇಮೇಜ್ದು ಅಷ್ಟೇನೆ, ಓನ್ಲಿ ಎ ಪಾರ್ಟ್ ಆಫ್ ಇಟ್ ಈಸ್ ವಿಸಿಬಲ್. ಸೊ ಈಗ ಏನಾಗಬೇಕು, ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫುಲ್ ವಿಸಿಬಲ್ ಆಗ್ಬೇಕು. ಏನೋ ತಪ್ಪಿದೆ ಪ್ರೋಗ್ರಾಮ್ ಅಲ್ಲಿ, ನೋಡೋಣ.
ಏನ್ ತಪ್ಪು ಮಾಡಿದೀವಿ? Z index equals 10. ನೋಡೋಣ ಫಸ್ಟ್ ಫಂಕ್ಷನ್ ಒಳಗೆ ಹೋಗ್ತಾ ಇದೆಯಾ ಇಲ್ವೋ ಅಂತ ನೋಡೋಣ. ಫಂಕ್ಷನ್ ಒಳಗೆ ಹೋಗ್ತಾ ಇಲ್ಲ. That means bracket down top get element by ID. ಯಾರಿಗಾರು ಗೊತ್ತಾಗ್ತಾ ಇದೆಯಾ ಏನ್ ತಪ್ಪಾಗಿರ್ಬೋದು ಅಂತ? Tom new top equal to ಹಾಕ್ಬೇಕು ಮೇಡಮ್. ಎಸ್ ಎಸ್, ವೆರಿ ಗುಡ್. ಓಕೆ, ನೋಡೋಣ ಈಗ. ಲೆಟ್ ಮೀ ಶೇರ್ ದಿ ಸ್ಕ್ರೀನ್. ನೋಡೋಣ ಈಗ, ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಓನ್ಲಿ ಪಾರ್ಟ್ ಆಫ್ ಇಟ್ ಇಸ್ ವಿಸಿಬಲ್ ಅಂತ ಹೇಳಿದೆ ಅಲ್ಲ. ಈಗ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫುಲ್ ವಿಸಿಬಲ್ ಆಗ್ಬೇಕು, ಅಂದ್ರೆ ಅದು ಫ್ರಂಟ್ ಗೆ ಬರ್ಬೇಕು. ಈಗ ಇವೆರಡು ಇಮೇಜ್ ಇಂದ ಆ ಇಮೇಜ್ ಇದೆಯಲ್ಲ ಹೌಸ್ ಅನ್ನೋದು, ಓಕೆ, ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫುಲ್ ಫ್ರಂಟ್ ಗೆ ಬರ್ಬೇಕು. ಕ್ಲಿಕ್ ಮಾಡ್ತೀನಿ ನೋಡಿ ಈಗ. ಎಸ್, ನೋಡಿ ಫುಲ್ ವಿಸಿಬಲ್ ಆಗ್ತಾ ಇದೆ. ಅದೇ ರೀತಿ ಈ ಸೆಕೆಂಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸನ್ರೈಸ್ ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫ್ರಂಟ್ ಗೆ ಬಂದು ಅದು ಫುಲ್ ವಿಸಿಬಲ್ ಆಗ್ಬೇಕು. ಎಸ್, ನೋಡಿ ಈಗ ಸನ್ರೈಸ್ ಫುಲ್ ಕಾಣಿಸ್ತಾ ಇದೆ. ಅದೇ ತರ ಈ ಟ್ರೀ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫ್ರಂಟ್ ಗೆ ಬರುತ್ತೆ, ಸೊ ಅದು ಫುಲ್ ವಿಸಿಬಲ್ ಆಗ್ಬೇಕು. ಎಸ್, ಓಕೆ. ಸೊ ಇದು ಹೇಗೆ, ಹೌ ಇಸ್ ದಿಸ್ ಪಾಸಿಬಲ್ ಅಂತಂದ್ರೆ ಬಿಕಾಸ್ ಆಫ್ ದಿ ಝೆಡ್ ಇಂಡೆಕ್ಸ್. ಸೊ ಝೆಡ್ ಇಂಡೆಕ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಆ ಇಮೇಜ್ ನ ಫ್ರಂಟ್ ಗೆ ತಗೋಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ನೋಟ್ ಪ್ಯಾಡ್ ಅಲ್ಲಿ ಇಲ್ಲಿ ನೋಡಿ ಝೆಡ್ ಇಂಡೆಕ್ಸ್ ಈಕ್ವಲ್ಸ್ 10 ಅಂತ ಹಾಕಿದ್ದೀನಿ ಅಲ್ಲ. ಸೊ ಯಾವ ಇಮೇಜ್ ಗೆ ಝೆಡ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಅದು ಫ್ರಂಟ್ ಗೆ ಬರುತ್ತೆ, ಆಯ್ತಾ. ಸೊ ಅದಕ್ಕೆ ನ್ಯೂ ಅಂತಂದ್ರೆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಲ್ಲ ಅದು ನ್ಯೂ ಟಾಪ್ ಆಗುತ್ತೆ. ಸೊ ಅದರದ್ದು ಝೆಡ್ ಇಂಡೆಕ್ಸ್ 10 ಮಾಡಿದ್ರೆ ಸೊ ದಟ್ ವಿಲ್ ಬಿ ಬ್ರಾಟ್ ಟು ಫ್ರಂಟ್. ಓಕೆ, ಸೊ 0 ಇರೋದು ಈ ಮಿಕ್ಕಿದ ಇಮೇಜ್ಗೆಲ್ಲ ಝೆಡ್ ಇಂಡೆಕ್ಸ್ 0 ಇರುತ್ತೆ, ಅದಕ್ಕೆ ಅವು ಹಿಂದೆ ಇರ್ತವೆ. ಓಕೆ, ಸೊ ಇದನ್ನ ಈಗ ಟೈಮ್ ಆಗ್ತಾ ಇದೆ. ನೆಕ್ಸ್ಟ್ ಕ್ಲಾಸ್ ಅಂದ್ರೆ ಮಂಡೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ಸ್ವಲ್ಪ ಇದೆಲ್ಲ ಎಕ್ಸ್ಪ್ಲನೇಷನ್ ಇದೆ, ಆಯ್ತಾ. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಮಂಡೇ ಕೂಡ. ಓಕೆ, ಸೊ ಅಂಟಿಲ್ ದಟ್ ಪ್ರೋಗ್ರಾಮ್ಸ್ ನ ಪ್ರಾಕ್ಟೀಸ್ ಮಾಡಿ, ಆಯ್ತಾ. ಇನ್ನೊಂದಷ್ಟು ಪ್ರೋಗ್ರಾಮ್ಸ್ ನ, ಈ ಪ್ರೋಗ್ರಾಮ್ ಮತ್ತೆ ಇನ್ನೊಂದೆರಡು ಪ್ರೋಗ್ರಾಮ್ ನ ಕಳಿಸ್ತೀನಿ ಗ್ರೂಪ್ಗೆ. ಬಟ್ ನೋ ಪ್ರಾಬ್ಲಮ್, ಎಲ್ಲ ಹರಿಬರಿಯಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ. ಎಷ್ಟು ಸಾಧ್ಯವೋ ಅಷ್ಟೇ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಒಂದ್ಸಲ ಅಲ್ಲ 2 ಸಲ ಪ್ರಾಕ್ಟೀಸ್ ಮಾಡಿ, ಆಯ್ತಾ. ಬಟ್ ಪ್ರಾಕ್ಟೀಸ್ ಮಾಡಿರ್ಬೇಕು. ಓಕೆ, ಏನಾದ್ರು ಡೌಟ್ ಇದ್ರೆ ಹಾಕಿ, ಮೆಸೇಜ್ ಮಾಡಿ ನನಗೆ, ಆಯ್ತಾ. ಸೊ ಅಂಟಿಲ್ ದೆನ್ ಗುಡ್ ಬೈ ಟು ಆಲ್ ಆಫ್ ಯು. ಮತ್ತೆ ಮೀಟ್ ಮಾಡೋಣ ಮಂಡೇ, ಆಯ್ತಾ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಮ್ಯಾಮ್.